ಸರ್ ನಿನ್ನೆ ಪದೇ ಪದೇ ಅವರು ನಿಮ್ಮನ್ನು ಹೊಗಳಿದ್ದಾರೆ ಸರ್ ಸುಧಾಕರ್ ಅವರು. ಈಗ ಮಧ್ಯಂತರ ವರದಿ ಬೇರೆ ಒಂದು ತಿಂಗಳಲ್ಲಿ ಕೊಡಿ ಅಂತೇಳಿ ನೀವು ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಿದ್ರಿ. ಕೆಲವೊಂದು ಕಡೆ ಅದನ್ನ ಮುಚ್ಚಾಕುವಂತ ಪ್ರಯತ್ನ ನಡೀತಾ ಇದೆಯಾ ಅಂತ. ಇನ್ನ ನಂಗೆ ಆ ವಿಚಾರನೇ ಗೊತ್ತಿಲ್ಲ. ನಾನು ನನ್ನ ಕೆಲಸದಲ್ಲಿ ನಾನು ಕ್ಯಾಬಿನೆಟ್ಗೆ ಹೋಗಲಿಲ್ಲ. ನಾನು ಸಕಲೇಶ್ಪುರದಲ್ಲಿ ಎತ್ತಿನೊಳಲ್ಲೇ ಇದ್ದೆ. ಅದೆಲ್ಲ ಕಾರ್ಯಕ್ರಮ ನೋಡ್ಬೇಕಾಯ್ತಲ್ಲ. ಸೊ ಇಷ್ಟಿದೆ. ಎಲ್ಲರಿಗೂ ನಮಸ್ಕಾರ. ಇನ್ನೊಂದು ಜೋಶ್ ಅವರು ಗಂಭೀರ ಆರೋಪ ಮಾಡಿದ್ದಾರೆ ಸರ್. ದರ್ಶನ್ ಅವ್ರ ಫೋಟೋ ಸರ್ಕಾರನೇ ಬಿಟ್ಟಿದ್ದು ಜೈಲೊಳಗಿಂದು ವಿಷಯ ಡೈವರ್ಟ್ ಮಾಡೋಕೆ ಫೋಟೋ ಬಿಟ್ಟಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಫೋಟೋಗಳನ್ನ ರಿಲೀಸ್ ಮಾಡಿಸಿದ್ದಾರೆ. ಹೆಂಗೆ ಈ ಮೂಡ ಪ್ರಕರಣ ವಾಲ್ಮೀಕಿ ಪ್ರಕರಣಗಳನ್ನ ಡೈವರ್ಟ್ ಮಾಡಕ್ಕೆ ದರ್ಶನ್ ಅವ್ರ ಫೋಟೋ ರಿಲೀಸ್ ಮಾಡಿದೆ ಅಂತ ಆರೋಪ ಮಾಡಿದ್ದಾರೆ ಸರ್. ನೋಡಪ್ಪ, ನಾನು ನಮ್ಮ ಕೇಂದ್ರ ಮಂತ್ರಿ ಇದೆಲ್ಲ ಬಿಡಿ. ಯಾವುದು ದರ್ಶನ್ ವಿಚಾರ, ಮೂಡ ವಿಚಾರ ಬಿಡಿ. ಈಗ ಮಾದಾಯಿ ವಿಚಾರ ಏನು ನಮ್ಗೆ ತೊಂದರೆ ಆಗಿದೆ, ಅದಕ್ಕೊಂದು ಪರ್ಮಿಷನ್ ಕೊಡ್ಸ್ರಪ್ಪ, ಭದ್ರಕ್ಕೆ ದುಡ್ಡು ಕೊಡ್ಸ್ರಪ್ಪ. ಕೈ ಮುಗಿದು ಗಣೇಶ ಹಬ್ಬದ ದಿನ ಆ ವಿಘ್ನ ಎಲ್ಲ ನಿವಾರಣೆ ಮಾಡಲಿ ಅಂತ ಇಲ್ಲಿಂದನೇ ನಾನು ನಮ್ಮ ಪ್ರಹ್ಲಾದ್ ಜೋಶಿ ಅವ್ರಿಗೆ ದೀರ್ಘ ದಂಡ ನಮಸ್ಕಾರ ಮಾಡ್ತೀನಿ. ಇಲ್ಲಿ ಅವ್ರು ಮಾಡ್ತಾ ಇರ್ಲಿ. ನಿನ್ನೆ ಪದೇ ಪದೇ ಅವರು ನಿಮ್ಮನ್ನು ಹೊಗಳಿದ್ದಾರೆ ಸರ್ ಸುಧಾಕರ್ ಅವರು. ಈಗ ಮಧ್ಯಂತರ ವರದಿ ಬೇರೆ ಒಂದು ತಿಂಗಳಲ್ಲಿ ಕೊಡಿ ಅಂತೇಳಿ ನೀವು ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಿದ್ರಿ. ಕೆಲವೊಂದು ಕಡೆ ಅದನ್ನ ಮುಚ್ಚಾಕುವಂತ ಪ್ರಯತ್ನ ನಡೀತಾ ಇದೆಯಾ ಅಂತ. ಇನ್ನ ನಂಗೆ ಆ ವಿಚಾರನೇ ಗೊತ್ತಿಲ್ಲ. ನಾನು ನನ್ನ ಕೆಲಸದಲ್ಲಿ ನಾನು ಕ್ಯಾಬಿನೆಟ್ಗೆ ಹೋಗಲಿಲ್ಲ. ನಾನು ಸಕಲೇಶ್ಪುರದಲ್ಲಿ ಎತ್ತಿನೊಳಲ್ಲೇ ಇದ್ದೆ. ಅದೆಲ್ಲ ಕಾರ್ಯಕ್ರಮ ನೋಡ್ಬೇಕಾಯ್ತಲ್ಲ. ಸೊ ಇಷ್ಟಿದೆ. ಎಲ್ಲರಿಗೂ ನಮಸ್ಕಾರ. ಇನ್ನೊಂದು ಜೋಶ್ ಅವರು ಗಂಭೀರ ಆರೋಪ ಮಾಡಿದ್ದಾರೆ ಸರ್. ದರ್ಶನ್ ಅವ್ರ ಫೋಟೋ ಸರ್ಕಾರನೇ ಬಿಟ್ಟಿದ್ದು ಜೈಲೊಳಗಿಂದು ವಿಷಯ ಡೈವರ್ಟ್ ಮಾಡೋಕೆ ಫೋಟೋ ಬಿಟ್ಟಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಫೋಟೋಗಳನ್ನ ರಿಲೀಸ್ ಮಾಡಿಸಿದ್ದಾರೆ. ಹೆಂಗೆ ಈ ಮೂಡ ಪ್ರಕರಣ ವಾಲ್ಮೀಕಿ ಪ್ರಕರಣಗಳನ್ನ ಡೈವರ್ಟ್ ಮಾಡಕ್ಕೆ ದರ್ಶನ್ ಅವ್ರ ಫೋಟೋ ರಿಲೀಸ್ ಮಾಡಿದೆ ಅಂತ ಆರೋಪ ಮಾಡಿದ್ದಾರೆ ಸರ್. ನೋಡಪ್ಪ, ನಾನು ನಮ್ಮ ಕೇಂದ್ರ ಮಂತ್ರಿ ಇದೆಲ್ಲ ಬಿಡಿ. ಯಾವುದು ದರ್ಶನ್ ವಿಚಾರ, ಮೂಡ ವಿಚಾರ ಬಿಡಿ. ಈಗ ಮಾದಾಯಿ ವಿಚಾರ ಏನು ನಮ್ಗೆ ತೊಂದರೆ ಆಗಿದೆ, ಅದಕ್ಕೊಂದು ಪರ್ಮಿಷನ್ ಕೊಡ್ಸ್ರಪ್ಪ, ಭದ್ರಕ್ಕೆ ದುಡ್ಡು ಕೊಡ್ಸ್ರಪ್ಪ. ಕೈ ಮುಗಿದು ಗಣೇಶ ಹಬ್ಬದ ದಿನ ಆ ವಿಘ್ನ ಎಲ್ಲ ನಿವಾರಣೆ ಮಾಡಲಿ ಅಂತ ಇಲ್ಲಿಂದನೇ ನಾನು ನಮ್ಮ ಪ್ರಹ್ಲಾದ್ ಜೋಶಿ ಅವ್ರಿಗೆ ದೀರ್ಘ ದಂಡ ನಮಸ್ಕಾರ ಮಾಡ್ತೀನಿ. ಆರೋಪ ಮಾಡಿದ್ದಾರೆ. ಇಲ್ಲಿ ಅವ್ರು ಮಾಡ್ತಾ ಇರ್ಲಿ.